ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಬಗ್ಗೆ ತಿಳಿದುಕೊಳ್ಳೋಣ. ದ ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಮೊದಲಿಗೆ ಭಾರತ ಮತ್ತು ಯುರೋಪಿಯನ್ನರ ನಡುವೆ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು. ಪ್ರಮುಖವಾಗಿ ಭಾರತದ ಸಾಂಬಾರ ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿಯನ್ ದೇಶಗಳಿಗೆ ಮಾರುತ್ತಿದ್ದರು. ಹೀಗೆ ಕಾನ್ಸ್ಟಾಂಟಿನೋಪಲ್ ನಗರವು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲೆಂದು ಪರಿಗಣಿಸಲ್ಪಟ್ಟಿತು. ಮುಂದೆ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ನಂತರ ಯುರೋಪಿಯನ್ ವರ್ತಕರಿಗೆ ವ್ಯಾಪಾರವನ್ನು ಮಾಡಲು ಅಡಚಣೆ ಉಂಟಾಯಿತು. ಇದರ ಪರಿಣಾಮವಾಗಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಯುರೋಪಿಯನ್ನರಿಗೆ ಅನಿವಾರ್ಯವಾಯಿತು. ಭಾರತಕ್ಕೆ ಯುರೋಪಿಯನ್ನರು ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆಯ ಸಂದರ್ಭದಲ್ಲಿ ಆಗಮಿಸಿದರು. ಯುರೋಪಿಯನ್ನರ ಆಗಮನದಿಂದ ಭಾರತದ ಇತಿಹಾಸದಲ್ಲಿ ಆಧುನಿಕ ಯುಗ ಆರಂಭವಾಯಿತು. ಭಾರತಕ್ಕೆ ಬಂದ ಯುರೋಪಿಯನ್ನರು ಎಂದರೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಅಥವಾ ಇಂಗ್ಲಿಷರು, ಡ್ಯಾನಿಷರು ಮತ್ತು ಫ್ರೆಂಚರು. ಈಗ ನಾವು ಮೊದಲು ಪೋರ್ಚುಗೀಸರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಕಾಲ 1498 ಮೇ 17. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟಮೊದಲ ಯುರೋಪಿಯನ್ನರೆಂದರೆ ಅದು ಪೋರ್ಚುಗೀಸರು. ಹಾಗೆ ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ಆಗಿದ್ದಾರೆ. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ನಾವಿಕ ಅಂದರೆ ಅದು ವಾಸ್ಕೋ ಡಿ ಗಾಮ. ಇವನು ಲಿಸ್ಬನ್ನಿಂದ ಹೊರಟು 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಪ್ಪಾಡ ಎಂಬಲ್ಲಿ ಬಂದು ತಲುಪುತ್ತಾನೆ. ಹೀಗೆ ಇವನು ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಇವನು ಯಶಸ್ವಿಯಾಗುತ್ತಾನೆ. ಜಾಮೋರಿನ್ ದೊರೆಯಿಂದ ವ್ಯಾಪಾರದ ಅನುಮತಿಯನ್ನು ಪಡೆದು ಕೇರಳದ ಕಲ್ಲಿಕೋಟೆ, ಕೊಚ್ಚಿನ್, ಕಣ್ಣನೂರು ಎಂಬಲ್ಲಿ ವ್ಯಾಪಾರ ಕೇಂದ್ರಗಳನ್ನು ತೆರೆದು 6 ತಿಂಗಳ ನಂತರ ತನ್ನ ಪ್ರಯಾಣದ 60 ಪಟ್ಟು ಅಧಿಕ ಸಂಪತ್ತಿನೊಂದಿಗೆ ಸ್ವದೇಶಕ್ಕೆ ಹಿಂದಿರುಗುತ್ತಾನೆ. ಮುಂದೆ ವಾಸ್ಕೋ ಡಿ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟಮೊದಲ ವೈಸರಾಯ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭಾರತಕ್ಕೆ ಬರುತ್ತಾನೆ. ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸಲು ನೀಲಿ ನೀರಿನ ನೀತಿ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತರುತ್ತಾನೆ. ಮುಂದೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ನಂತರ ಬಂದ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್. ಇವನು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧಿಯಾಗಿದ್ದಾನೆ. ಇವನು ಸಾಮಾನ್ಯ ಶಕ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಪರಿವರ್ತಿಸುತ್ತಾನೆ. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಪ್ರಯತ್ನ ಮಾಡಿದ ಮೊದಲಿಗ ಅಂದರೆ ಅದು ಬಾರತಲೋಮಿಯೋ ಡಯಾಸ್. ಇವನು 1487ರಲ್ಲಿ ಆಫ್ರಿಕಾದ ದಕ್ಷಿಣದ ಭೂಶಿರವನ್ನು ತಲುಪಿ ಅದನ್ನು ಕೇಪ್ ಆಫ್ ಸ್ಟಾರ್ಮ್ಸ್ ಅಥವಾ ಬಿರುಗಾಳಿಯ ಭೂಶಿರ ಎಂದು ಕರೆದನು. ಮುಂದೆ ಅದನ್ನೇ ಕೇಪ್ ಆಫ್ ಗುಡ್ ಹೋಪ್ ಎಂದು ಪೋರ್ಚುಗೀಸರ ರಾಜ 2ನೇಯ ಜಾನ್ ಮರುನಾಮಕರಣ ಮಾಡುತ್ತಾನೆ. ಪೋರ್ಚುಗೀಸರ ಅವನತಿಗೆ ಕಾರಣಗಳು ಎಂದರೆ ಅಲ್ಬುಕರ್ಕ್ನ ನಂತರ ಬಂದ ಅಧಿಕಾರಿಗಳು ಭ್ರಷ್ಟರು ಮತ್ತು ಅಸಮರ್ಥರು ಆಗಿದ್ದರು. ಹಾಗೆ ಧಾರ್ಮಿಕ ಮತಾಂಧ ನೀತಿ, ಮೊಘಲರ ಮತ್ತು ಮರಾಠರ ಪ್ರಾಬಲ್ಯತೆ, ವಿಜಯನಗರ ಸಾಮ್ರಾಜ್ಯದ ಪತನ, ಕೇಬ್ರಾಲ್ನಿಂದ ಬ್ರೆಜಿಲ್ ಅನ್ವೇಷಣೆ, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರ ಪ್ರಾಬಲ್ಯತೆ, ವ್ಯಾಪಾರದಲ್ಲಿ ಒಳಸಂಚು. 1580ರಲ್ಲಿ ಪೋರ್ಚುಗಲ್ ಸ್ಪೇನ್ನಲ್ಲಿ ವಿಲೀನವಾಯಿತು. ಈಗ ಪೋರ್ಚುಗೀಸರ ಕೊಡುಗೆ. ಭಾರತದಲ್ಲಿ ಪ್ರಥಮ ಬಾರಿಗೆ 1556ರಲ್ಲಿ ಮುದ್ರಣ ಮಾಧ್ಯಮವನ್ನು ಗೋವಾದಲ್ಲಿ ಇವರು ಸ್ಥಾಪಿಸಿದರು. ರಾಷ್ಟ್ರಕೂಟರ ಕಲಾಕೇಂದ್ರವಾದ ಎಲಿಫೆಂಟಾ ಎಂಬುದು ಪೋರ್ಚುಗೀಸರೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ಮತ್ತು ಆಲೂಗಡ್ಡೆ, ಗೋಧಿ, ಈರುಳ್ಳಿ, ಅನಾನಸ್, ಪಪ್ಪಾಯಿ, ಗೇರುಬೀಜ, ಮೆಣಸಿನಕಾಯಿ, ನೆಲಗಡಲೆ, ಮೆಕ್ಕೆಜೋಳ ಮತ್ತು ತಂಬಾಕು ಮೊದಲಾದವುಗಳನ್ನು ಇವರು ಪರಿಚಯಿಸಿದರು.
ಸುಧಾರಿತ ಕೃಷಿ ವಿಧಾನ ಮತ್ತು ಪಶುಸಂಗೋಪನೆ, ಪಾಶ್ಚಿಮಾತ್ಯ ವಾಸ್ತುಶಿಲ್ಪ ಶೈಲಿಯ ಪರಿಚಯಿಸಿದರು. ಮತ್ತು ಪೋರ್ಚುಗೀಸರ ವಸಾಹತು ಕೇಂದ್ರಗಳು ಎಂದರೆ ಗೋವಾ, ದಿಯು, ದಮನ್, ಬೆಸ್ಸಿನ್, ಸಾಲ್ಟೆಟ್, ಬಾಂಬೆ, ಕಣ್ಣನೂರ್, ಕಲ್ಲಿಕೋಟೆ, ಕೊಚ್ಚಿನ್, ಹೂಗ್ಲಿ ಮತ್ತು ಸೇಂಟ್ ಥೋಮ್. ಸೇಂಟ್ ಥೋಮ್ ಎನ್ನುವುದು ಪೂರ್ವ ಕರಾವಳಿ ತೀರದ ಏಕೈಕ ವಸಾಹತು ಕೇಂದ್ರವಾಗಿದೆ. ಎರಡನೆಯದಾಗಿ ಡಚ್ಚರು. ಇವರ ಕಾಲ 1602 ಮಾರ್ಚ್ 20. ಡಚ್ಚರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರಾಗಿದ್ದಾರೆ. ಡಚ್ಚರು 1587ರಲ್ಲಿ ಸ್ಪೇನಿನ ದೊರೆ ಎರಡನೆಯ ಫಿಲಿಪ್ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು. ಇವರು ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದ ಸಾಮಾನ್ಯ ಶಕ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಭಾರತ ಮತ್ತು ಜಾವಾ, ಸುಮಾತ್ರ, ಇಂಡೋನೇಷಿಯಾ ಮೊದಲಾದ ಪ್ರಸಿದ್ಧ ಸಾಂಬಾರು ದ್ವೀಪಗಳಿಗೆ ಪ್ರವೇಶಿಸಿದರು. ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ, ಚಿನ್ಸೂರು ಮೊದಲಾದ ತಮ್ಮ ಕೋಟೆಗಳನ್ನು ಅಥವಾ ನೆಲೆಗಳನ್ನು ಇವರು ಸ್ಥಾಪಿಸಿಕೊಂಡರು. ಆ ಮೂಲಕ ಪೋರ್ಚುಗೀಸರ ಏಕಸ್ವಾಮ್ಯ ಮುರಿದರು. ಮುಂದೆ ಭಾರತಕ್ಕೆ ಬಂದ ಇಂಗ್ಲಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾರದೆ ಕೇವಲ ಸಾಂಬಾರು ದ್ವೀಪಗಳಿಗೆ ಮಾತ್ರ ಸೀಮಿತವಾದರು. ಸಮುದ್ರಯಾನದ ಮೂಲಕ ಭಾರತಕ್ಕೆ ಬಂದ ಪ್ರಥಮ ಡಚ್ ವರ್ತಕ ಅಂದರೆ ಕಾರ್ನೆಲಿಯಸ್ ಹೌಟ್ಮನ್. ಇವನು 1596ರಲ್ಲಿ. ಹಾಗೆ ಡಚ್ಚರ ರಾಜಧಾನಿ ಪುಲಿಕಾಟ್, ಡಚ್ಚರ ಮೊದಲ ವಸಾಹತು ಕೇಂದ್ರ ಮಚಲಿಪಟ್ಟಣ ಮತ್ತು ಭಾರತದ ರೇಷ್ಮೆ, ಬಟ್ಟೆ, ಅಕ್ಕಿ, ಶ್ರೀಗಂಧ, ತಾಮ್ರ, ಅಫೀಮು ಮೊದಲಾದವುಗಳು ಇವರ ಆಕರ್ಷಣೆಯ ವಸ್ತುಗಳಾಗಿದ್ದವು. ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಎಂದರೆ ಮಚಲಿಪಟ್ಟಣ, ಪುಲಿಕಾಟ್, ಸೂರತ್, ಭೀಮಿಲಿಪಟ್ಟಣ, ಕಾರೈಕಲ್, ಚಿನ್ಸೂರು, ನಾಗಪಟ್ಟಣ, ಬಾಲಸೂರು, ಪಾಟ್ನಾ, ಕೊಚ್ಚಿನ್, ಬ್ರೋಚ್, ಕಾಸಿಂ ಬಜಾರ್ ಮತ್ತು ತೂತುಕುಡಿ ಅಥವಾ ಟುಟುಕೋರಿನ್. ಮುಂದೆ ಇವರು 1759ರಲ್ಲಿ ಬಿದ್ರಾ ಕದನದಲ್ಲಿ ಡಚ್ಚರು ಇಂಗ್ಲಿಷರೊಂದಿಗೆ ಸೋಲುತ್ತಾರೆ. ಈಗ ಡಚ್ಚರ ಅವನತಿಗೆ ಕಾರಣಗಳು ಎಂದರೆ ಅದಕ್ಷತೆ, ಭ್ರಷ್ಟಾಚಾರ ಮತ್ತು ಚಿಕ್ಕ ದೇಶವಾಗಿತ್ತು. ಡಚ್ಚರ ಗಮನ ಹೆಚ್ಚಾಗಿ ಭಾರತಕ್ಕಿಂತ ಈಸ್ಟ್ ಇಂಡಿಯಾ ದ್ವೀಪಗಳ ಮೇಲಿತ್ತು. ಯುರೋಪಿಯನ್ನಲ್ಲಿ ಡಚ್ಚರು ಸದಾ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನೊಂದಿಗೆ ಯುದ್ಧಗಳಲ್ಲಿ ತೊಡಗಿದ್ದರು. ಮುಂದೆ ನಾವು ಬ್ರಿಟಿಷರು ಅಥವಾ ಇಂಗ್ಲಿಷರ ಬಗ್ಗೆ ತಿಳಿದುಕೊಳ್ಳೋಣ. ಇಂಗ್ಲೆಂಡಿನ ಎಲಿಜಬೆತ್ ರಾಣಿಯು ಸಾಮಾನ್ಯ ಶಕ 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷಗಳ ಪರವಾನಗಿಯನ್ನು ನೀಡಿದಳು. ಮುಂದೆ ಈ ಈಸ್ಟ್ ಇಂಡಿಯಾ ಕಂಪನಿಯು 1613ರಲ್ಲಿ ಔಪಚಾರಿಕವಾಗಿ ತನ್ನ ವ್ಯಾಪಾರವನ್ನು ಆರಂಭಿಸಿತು. ಈ ಕಂಪನಿಗೆ ಮೊಘಲ್ ದೊರೆ ಜಹಾಂಗೀರ್ ಸೂರತ್ನಲ್ಲಿ ಮೊದಲ ವ್ಯಾಪಾರ ದಾಸ್ತಾನು ಮಳಿಗೆಯನ್ನು ತೆರೆಯಲು ಫರ್ಮಾನು ನೀಡಿದನು. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೆಯ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬರುತ್ತಾನೆ. ಥಾಮಸ್ ರೋ ಜಹಾಂಗೀರ್ನಿಂದ ಮೊಘಲ್ ಸಾಮ್ರಾಜ್ಯದ ಕೆಲವೆಡೆಗಳಲ್ಲಿ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲು ಅನುಮತಿಯನ್ನು ಪಡೆಯುತ್ತಾನೆ. ಅದರಂತೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿಗಳನ್ನು ನಿರ್ಮಿಸುತ್ತಾರೆ. ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಿಂದ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ಟಿದರು. ಮುಂದೆ ಇಂಗ್ಲೆಂಡಿನ ರಾಜಕುಮಾರ 2ನೆಯ ಚಾರ್ಲ್ಸ್ನು ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳಿಗಾಗಿ ಬಾಡಿಗೆಯನ್ನು ವಹಿಸಿಕೊಟ್ಟನು. ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿಯ ದಂಡೆಯ ಮೇಲೆ ಸುತುನತಿ ಅಥವಾ ಸುಹಣ್ಣತಿ, ಕಲ್ಕತ್ತಾ ಮತ್ತು ಗೋವಿಂದಪುರ ಎಂಬಲ್ಲಿ 3 ಹಳ್ಳಿಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿಸಿದರು. ಇದರ ಸುತ್ತ ಕೋಲ್ಕತ್ತಾ ನಗರ ಬೆಳೆಯಿತು. ಮುಂದೆ ಅದನ್ನೇ ತಮ್ಮ ರಾಜಧಾನಿಯನ್ನಾಗಿ ಇವರು ಮಾಡಿಕೊಂಡರು. ಈಗ ಡ್ಯಾನಿಷರು. 1606ರಲ್ಲಿ ಡ್ಯಾನಿಷರು
ಡೆನ್ಮಾರ್ಕ್ನಿಂದ ಭಾರತಕ್ಕೆ ಬರುತ್ತಾರೆ. ಇವರ ಮೊದಲ ವ್ಯಾಪಾರ ಕೇಂದ್ರ ತಿರುವಾಂಕೂರ್, ಇದು ತಮಿಳುನಾಡು ರಾಜ್ಯದಲ್ಲಿದೆ. ಇವರ ಆಡಳಿತ ಕೇಂದ್ರ ಸ್ಥಾನ ಸೇರಾಂಪುರ್ ಮತ್ತು ಇವರು 1854ರಲ್ಲಿ ತಮ್ಮ ಎಲ್ಲ ಕೇಂದ್ರಗಳನ್ನು ಬ್ರಿಟಿಷರಿಗೆ ಮಾರಿ ಡೆನ್ಮಾರ್ಕಿಗೆ ಇವರು ವಾಪಸ್ಸು ತೆರಳುತ್ತಾರೆ. ಈಗ 5ನೇಯದಾಗಿ ಫ್ರೆಂಚರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸರಕಾರಿ ಒಡೆತನದ ಕಂಪನಿಯಾಗಿ ಆರಂಭವಾಯಿತು. ಇದು 1668ರಲ್ಲಿ ತನ್ನ ಪ್ರಥಮ ದಾಸ್ತಾನು ಮಳಿಗೆಯನ್ನು ಸೂರತ್ನಲ್ಲಿ ಆರಂಭಿಸಿತು. ನಂತರ ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲು, ಕಾಸಿಂ ಬಜಾರ, ಬಾಲಸೂರ್ಗಳನ್ನು ತಮ್ಮ ಕೇಂದ್ರಗಳಾಗಿ ಮಾಡಿಕೊಂಡರು. ಫ್ರೆಂಚರು 1674ರಲ್ಲಿ ವಾಲಿಕೊಂಡಪುರಂನ ಬಳಿಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದುಕೊಂಡರು, ಅದೇ ಪುದುಚೇರಿ ಅಥವಾ ಪಾಂಡಿಚೇರಿ. ಮುಂದೆ 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಡೋಪ್ಲೆ ಎಂಬ ಅಧಿಕಾರಿ ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಅಧಿಪತ್ಯವನ್ನು ಸ್ಥಾಪಿಸಲು ಹವಣಿಸಿದನು. ಇದು ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿದು ಕರ್ನಾಟಿಕ ಯುದ್ಧಗಳಿಗೆ ಕಾರಣವಾಯಿತು. ಇದನ್ನು ಆಂಗ್ಲೋ ಫ್ರೆಂಚ್ ಯುದ್ಧಗಳು ಕೂಡ ಎಂದು ಕರೆಯುತ್ತಾರೆ. ಇದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಹೀಗೆ ನಾವು ಇವತ್ತು ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.